ನೆನಪಿಟ್ಟುಕೋ, ನೀನು ಉತ್ಸಾಹದಲ್ಲಿದ್ದರೆ ಈ ಪ್ರಪಂಚವೇ ನಿನ್ನ ಸ್ನೇಹವನ್ನು ಬಯಸುತ್ತದೆ. ಏಕೆಂದರೆ ಈಗಿನ ಪ್ರಪಂಚಕ್ಕೆ ಉತ್ಸಾಹ ತುಂಬುವವರು ಬೇಕಾಗಿರುವರು. ಯಾವಾಗಲೂ ಮಲಗಿದ್ದರೆ ನೀನು ಮಲಗಿದ ಚಾಪೆಯು ನಿನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತದೆ. ಯಾವಾಗಲೂ ಉತ್ಸಾಹದಲ್ಲಿರು. ಉತ್ಸಾಹವೇ ಜೀವನ, ಸೋಮಾರಿತನವೇ ಮರಣ. ಮೇಲೆ ಕಾಣಿಸುವ ಅಲಂಕಾರಕ್ಕಿಂತ ಒಳಗಿರುವ ಗುಣವೇ ಮುಖ್ಯ. ಹೇಗೆಂದರೆ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಎಷ್ಟೋ ಮೌಲ್ಯಯುತವಾದದ್ದು. ಹಣದ ಎದಿರು ಮರೆಯಾಗುತ್ತಿದೆ ಬಾಂಧವ್ಯ, ಸಂಪತ್ತಿನ ಎದಿರು ಕುರುಡಾಗುತ್ತಿದೆ ಗುಣ, ಆಸ್ತಿಯ ಎದಿರು ಆವಿಯಾಗುತ್ತಿದೆ ವಾತ್ಸಲ್ಯಗಳು. ಇಂದಿನ ನಮ್ಮ ವರ್ತನೆಯೇ ನಾಳೆ ನಮ್ಮ ಮಕ್ಕಳಿಗೆ ಆಯುಧಗಳು. ಪೆಟ್ಟು ತಿಂದ ಕಲ್ಲೇ ಒಂದು ಸುಂದರ ಮೂರ್ತಿಯಾಗಿ ಬದಲಾಗುತ್ತದೆ. ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಮಾತ್ರ ಯಾವತ್ತೂ ಸುತ್ತಿಗೆಯಾಗೇ ಇದ್ದು ಬಿಡುತ್ತದೆ. ಅವಮಾನಗಳು, ನಿಂದನೆಗಳು ಮತ್ತು ಕಷ್ಟದ ಬೆಲೆ ತಿಳಿದವನು ಮಹನೀಯನಾಗುತ್ತಾನೆ. ಇತರರನ್ನು ಕಷ್ಟಕ್ಕೆ ಒಳಪಡಿಸಿದವನು ಇದ್ದಲ್ಲಿಯೇ ಇದ್ದು ಬಿಡುತ್ತಾನೆ. ನಮ್ಮೊಂದಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮವರ ಹಾಗೆ ನಟಿಸುತ್ತಾರೆ. ಅವಸರ ತೀರಿದ ಬಳಿಕ ಅಪರಿಚಿತರ ಹಾಗೆ ಇದ್ದು ಬಿಡುತ್ತಾರೆ. ಈ ದಿನಗಳಲ್ಲಿ ಪ್ರೇಮ ಅಭಿಮಾನದಿಂದ ಅಲ್ಲ, ಅವಸರದ ಮೇಲೆ ಬಾಂಧವ್ಯ ಉಂಟಾಗುತ್ತಿದೆ. ಜೀವನದಲ್ಲಿ ಕಷ್ಟಗಳು ಅನ್ನುವವು ಕಣ್ಣೀರನ್ನಷ್ಟೇ ಅಲ್ಲ, ಸತ್ಯಗಳನ್ನು ಸಹ ಹೊರಗೆಡುತ್ತವೆ. ಸತ್ಯದ ಮುಸುಕನ್ನು ಸರಿಸಿ ವಾಸ್ತವಿಕತೆಯನ್ನು ಬೆಳಗುವ ಹಾಗೆ ಮಾಡುತ್ತದೆ. ಮನುಷ್ಯನಿಗೆ ಕಷ್ಟದಲ್ಲೇ ಜೀವನದ ಸತ್ಯ ಅರಿವಿಗೆ ಬರುವುದು. ಕಷ್ಟದಲ್ಲೇ ಬಂಧು ಬಾಂಧವರ ಮನಸ್ಥಿತಿ ಏನು ಎಂದು ತಿಳಿಯುವುದು. ಅದಕ್ಕೆ ಹೇಳುವುದು, ಕಷ್ಟಗಳು ಕಣ್ಣೀರನ್ನಷ್ಟೇ ಅಲ್ಲ, ಸತ್ಯವನ್ನು ಬಯಲಿಗೆಳೆಯುತ್ತದೆ. ಕಷ್ಟ ನಿನ್ನಲ್ಲಿಯ ಧೈರ್ಯ ಮತ್ತು ಸಾಮರ್ಥ್ಯವನ್ನು ನಿನಗೆ ಪರಿಚಯಿಸುತ್ತದೆ. ಹಾಗೆ ನಿನ್ನ ಭವಿಷ್ಯತ್ತಿಗೆ ಗಮ್ಯವನ್ನು ತೋರಿಸುತ್ತದೆ. ಕಷ್ಟವನ್ನು ಮೆಟ್ಟಿ ನಿಲ್ಲಿ. ವೃಥಾ ಅದಕ್ಕೆ ಕಾರಣವನ್ನು ನಿಂದಿಸುತ್ತಾ ಸಮಯವನ್ನು ಕಳೆಯಬೇಡಿ. ಕಾರಣ ಏನಾದರೂ ಆಗಲಿ, ಯಾರಾದರೂ ಆಗಲಿ, ಅದರಿಂದ ಹೊರಬಂದು ಜೀವನವನ್ನು ಉನ್ನತಗೊಳಿಸಿ. ಮರದ ತುಂಬ ಹಣ್ಣುಗಳಿದ್ದರೂ ಮಾಗಿದ ಹಣ್ಣಿನ ಹತ್ತಿರವೇ ಗಿಳಿ ಬರುತ್ತದೆ. ಕೊಳೆತ ಹಣ್ಣಿಗೆ ಹುಳ ಹಿಡಿಯುತ್ತದೆ. ಹಾಗೆ ಒಳಿತು ಕೆಡುಕು ಸಮೂಹ ನಿನ್ನ ಸುತ್ತಲೂ ಇದೆ. ಯಾವ ಕಡೆ ನಿನ್ನ ಹೆಜ್ಜೆ ಹಾಕಬೇಕೆನ್ನುವುದು ನಿನ್ನ ಸ್ವಭಾವದ ಮೇಲೆ ಆಧಾರವಾಗಿರುತ್ತದೆ. ಈ ಪ್ರಪಂಚದಲ್ಲಿ ಎರಡೂ ಇದೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ಯಾವುದನ್ನು ನೀನು ಆರಿಸುವೆಯೋ ಅದು ನಿನಗೇ ಬಿಟ್ಟದ್ದು. 10 ಜನರೊಂದಿಗೆ ಇದ್ದಾಗ ಹಠಕ್ಕೆ ಬೀಳಬೇಡ. 4 ಜನರೊಂದಿಗೆ ಇದ್ದಾಗ ನಗುವುದನ್ನು ಅಭ್ಯಾಸ ಮಾಡಿ. ಹಾಗೆ ನಿನ್ನ ಆನಂದವನ್ನು ವ್ಯಕ್ತಪಡಿಸು. ಜೀವನದಲ್ಲಿ ಅತಿ ಪ್ರಮಾದಕರವಾಗಿರುವುದು ದುಃಖ, ಅದನ್ನು ಅಧಿಗಮಿಸಿ. ಹಾಗೆ ಅತಿ ಭಯಂಕರವಾದುದು ನಿರಾಸೆ, ಅದನ್ನು ನಿರ್ಲಕ್ಷಿಸಿ. ಹಾಗೆ ಎಲ್ಲವುದಕ್ಕಿಂತ ನೀಚವಾಗಿರುವುದು ಅಸೂಯೆ, ಇದನ್ನು ನಿಮ್ಮ ಹತ್ತಿರವೂ ಸುಳಿಯಲು ಬಿಡಬೇಡಿ. ಸಂತೋಷ ಕಲಿಸದೇ ಇರುವ ಎಷ್ಟೋ ಪಾಠಗಳನ್ನು ಕಣ್ಣೀರು ಕಲಿಸುತ್ತದೆ. ಗೆಲುವು ಕಲಿಸದಿರುವ ಪಾಠಗಳನ್ನು ಸೋಲು ಕಲಿಸುತ್ತದೆ. ಹಾಗೆ ಸ್ನೇಹ ಕಲಿಸದ ಜಾಗ್ರತೆಗಳನ್ನು ಮೋಸ ಕಲಿಸುತ್ತದೆ. ಅದಕ್ಕೆ ಹೇಳುವರು, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಜೀವನ ಕುರಿತು 4 ಸತ್ಯಗಳು. ಮೊದಲನೆಯದು, ಆಗಾಗ ಒಬ್ಬಂಟಿಯಾಗಿರಿ. ಯಾರೂ ಕೂಡ ಕೊನೆಯವರೆಗೂ ನಿನ್ನೊಂದಿಗೆ
ಇರುವುದಿಲ್ಲ. ಒಂಟಿತನವು ನಮ್ಮಲ್ಲಿ ನಿರ್ಮೋಹವನ್ನು ಬೆಳೆಸುತ್ತದೆ. ಎರಡನೆಯದು, ದುಃಖವನ್ನು ನಿಮ್ಮಲ್ಲೇ ಬಚ್ಚಿಟ್ಟುಕೊಳ್ಳಿ, ಏಕೆಂದರೆ ಯಾರಿಗೂ ನಿನ್ನ ದುಃಖ ಬೇಕಿಲ್ಲ. ಇನ್ನು 3, ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ಏಕೆಂದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ಇನ್ನು 4ನೆಯದು, ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಎಂದು ಇರಿ, ಜೀವನ ಪ್ರಶಾಂತವಾಗಿ ಸಾಗುತ್ತದೆ. 1000 ಗೋವುಗಳು ಇದ್ದಾಗ್ಯೂ ಹೇಗೆ ಕರು ತನ್ನ ತಾಯಿಯನ್ನು ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆ ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ, ನಾವು ಮಾಡುವ ಕರ್ಮಫಲಗಳು ನಮ್ಮನ್ನು ಹುಡುಕಿಕೊಂಡು ತಪ್ಪದೇ ಬರುತ್ತವೆ. ಮುಖ್ಯವಾಗಿ ಈ ದಿನಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು. ಅಸಲಿಗೆ ಮೌನವಾಗಿರುವುದು ಎಂದರೆ ಬರೀ ಮಾತನಾಡದಿರುವುದಷ್ಟೇ ಅಲ್ಲ, ಇತರರ ಜೀವನದಲ್ಲಿ ತಲೆ ಹಾಕದಿರುವುದು ಕೂಡ ಮೌನವೇ ಅಲ್ಲವೇ? ಇತರರನ್ನು ಹೀಯಾಳಿಸದಿರುವುದು, ಹಾಗೆ ಕೀಳಾಗಿ ನೋಡದಿರುವುದು ಸಹ ಮೌನವೇ ಅಲ್ಲವೇ? ಇತರರ ಜೀವನದ ಕುರಿತು ನಿನಗೇಕೆ ಚಿಂತೆ? ಜೀವನದ ಅತಿ ಹೆಚ್ಚು ಸಮಯ ಇತರರ ಬಗ್ಗೆ ಮಾತನಾಡುವುದರಲ್ಲೇ ಕಳೆದರೆ ಅದರ ಬದಲಾಗಿ ಮೌನವಾಗಿ ಇತರರಿಗೆ ಸಲಹೆ ಕೊಡುವುದು ಈ ದಿನಗಳಲ್ಲಿ ತಪ್ಪಾಗಿದೆ. ಸ್ವಂತ ನಮ್ಮ ಮನೆಯವರಿಗೂ ಏನನ್ನೂ ಹೇಳುವ ಹಾಗಿಲ್ಲ, ಏಕೆಂದರೆ ಯಾರೂ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಷ್ಟೇ ಏಕೆ, ಚಿಕ್ಕ ಮಕ್ಕಳಿಗೂ ಏನೂ ಹೇಳುವ ಹಾಗಿಲ್ಲ. ನಾವು ಹೇಳುವ ಒಳ್ಳೆಯದು ಮತ್ತು ಅನುಭವ ಇತರರಿಗೆ ಕೆಟ್ಟದಾಗಿ ಕಾಣಿಸುತ್ತದೆ. ಅದಕ್ಕೆ ಆದಷ್ಟು ಮೌನವಾಗಿ, ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಇದು ನಮಗೂ ಎಷ್ಟೋ ಸಾರಿ ಅನಿಸುವುದು. ಸುಮ್ಮನೆ ಇರುವುದು ಒಳ್ಳೆಯದು ಎಂದು. ನಂಬುವುದು ಸುಲಭ, ನಂಬಿಸುವುದು ಕಷ್ಟ. ಪ್ರೀತಿಸುವುದು ಸುಲಭ, ಪ್ರೀತಿಸಲ್ಪಡುವುದು ಕಷ್ಟ. ಅಳಿಸುವುದು ಸುಲಭ, ನಗಿಸುವುದು ಕಷ್ಟ. ಸುಳ್ಳು ಹೇಳುವುದು ಸುಲಭ, ಸತ್ಯ ಒಪ್ಪಿಕೊಳ್ಳುವುದು ಕಷ್ಟ. ಮರೆಯುವುದು ಸುಲಭ, ನೆನಪಿಟ್ಟುಕೊಳ್ಳುವುದೇ ಕಷ್ಟ. ಭಗವಂತನನ್ನು ಪೂರ್ತಿಯಾಗಿ ನಂಬಿದವನು ಪರಿಸ್ಥಿತಿಗಳು ಹೇಗೇ ಇದ್ದರೂ ಪ್ರಶಾಂತವಾಗಿ ಇರುವುದನ್ನು ಕಲಿಯುತ್ತಾನೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.